ಜೋಳ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ನೋಂದಣಿ ಕಾರ್ಯ ಮುಗಿತಾ ಇದೆ. 1.5 ತಿಂಗಳಾದರೂ ಕೂಡ ಖರೀದಿಯನ್ನು ಇನ್ನೂ ಪ್ರಾರಂಭ ಮಾಡಿಲ್ಲ. ಮಳೆ ಪ್ರಾರಂಭ ಆಗಿದೆ. ರಾಯಚೂರಿನಲ್ಲಿ ಮಳೆ ಆಗಿದೆ, ಮಾನ್ವಿಯಲ್ಲಾಗಿದೆ, ಬೇರೆ ಬೇರೆ ಗುಲ್ಬರ್ಗದಲ್ಲಿ ಮಳೆ ಆಗಿದೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತರಿಗೆ ಈ ಸರ್ಕಾರ ಬಂದಾಗಿನಿಂದ ಇದೇ ಪರಿಸ್ಥಿತಿ ಮುಂದುವರಿತಾ ಇದೆ. ಯಾವಾಗಲೂ ಹೋದ ವರ್ಷವೂ ಇದೇ ಪರಿಸ್ಥಿತಿ. ಮಳೆಗೆಲ್ಲ ಇಟ್ಕೊಂಡು ರೈತರು ಕಷ್ಟ ಅನುಭವಿಸಿದರು. ಇಂಥ ಸಮಯದಲ್ಲಿ ಶಾಸಕರು ವಿದೇಶ ಪ್ರವಾಸದಲ್ಲಿದ್ದಾರೆ. ಇದರ ಅವಶ್ಯಕತೆ ಇತ್ತು ಏನೋ ಗೊತ್ತಿಲ್ಲ ನನಗೆ. ಇವತ್ತು ನೋಡಿ, ಇದುವರೆಗೂ ಇನ್ನೂ ಚೀಲ ಖರೀದಿ ಆಗಿಲ್ಲ ಅಂತ ಹೇಳ್ತಾರೆ. ಅವರು ಚೀಲ ಖರೀದಿ ಆದಮೇಲೆ ಈ ಸರ್ಕಾರ ಇದೆಯೋ ಸತ್ತಿದೆಯೋ ಗೊತ್ತಿಲ್ಲ ಅಲ್ರಿ. ಯಾವಾಗ ನೋಂದಣಿ ಆಗ್ತೈತೆ ಅವ್ರಿಗೆ ಚೀಲ ಅವತ್ತೇ ಖರೀದಿ ಮಾಡೋದಕ್ಕೆ ಏನು ತೊಂದರೆ? ಅವರಿಗೆ ಚೀಲ ಖರೀದಿ ಮಾಡಬೇಕು, ವೆಹಿಕಲ್ಗಳನ್ನು ಅರೇಂಜ್ ಮಾಡಬೇಕು, ಗೋಡೌನ್ಗಳನ್ನು ಅರೇಂಜ್ ಮಾಡ್ಕೋಬೇಕು. ಅಧಿಕಾರಿಗಳಿಗೆ ಇದು ಗೊತ್ತಿಲ್ವಾ? ಯಾವ ಅಧಿಕಾರಿಗಳು ಇವರ ಕೃಷಿ ಗದ್ದಲದಲ್ಲಿ ಯಾವ ಅಧಿಕಾರಿಗಳು ಕೆಲಸನೇ ಮಾಡ್ತಾಯಿಲ್ಲ ಈ ಸರ್ಕಾರದಲ್ಲಿ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾರು ಇದನ್ನು ಹೋಗಿ ಕೇಳೋರು ಯಾರು? ಸ್ಥಳೀಯ ಶಾಸಕರು ಇದನ್ನೆಲ್ಲ ಹೋಗಿ ಕೂತು ಬಗೆಹರಿಸ್ಬೇಕಾದ ಅವ್ರ ಜವಾಬ್ದಾರಿ. ಆ ಜವಾಬ್ದಾರಿ ಬಿಟ್ಟು ಈಗ ಅವ್ರು ಫಾರಿನ್ಗೆ ಹೋಗಿದ್ದಾರೆ. ಇದಲ್ಲದೆ 2 ವರ್ಷದಿಂದ ಖರೀದಿ ಕೇಂದ್ರಗಳು ಏನು ಸೊಸೈಟಿಗಳದ ಫ್ಯಾಕ್ಸ್ಗಳು ಅವರಿಗೆ ದುಡ್ಡೇ ಕೊಟ್ಟಿಲ್ಲ. ಒಂದೊಂದು ಫ್ಯಾಕ್ಸಿಗೆ 20 ಲಕ್ಷ, 30 ಲಕ್ಷ, 40 ಲಕ್ಷ, 50 ಲಕ್ಷ. ಕೆಲವು ಸೊಸೈಟಿಗಳಿಗೆ 1 ಕೋಟಿ ಮೀರಿ ಹೋಗಿದೆ ದುಡ್ಡು. 2 ವರ್ಷ ಆದ್ರೂ ಪೇಮೆಂಟ್ ಇಲ್ಲ. ಈಗ ಮತ್ತೆ ಅವ್ರನ್ನ ಖರೀದಿ ಮಾಡಿರಿ ಅಂತ ಹೇಳ್ತಾರೆ. ಯಾಕೆ? ಏನು ಸರ್ಕಾರ ದಿವಾಳಿ ಆಗೈತ್ಯಾ? ಅವ್ರಿಗೆ ಕೊಡಲಾರ್ದಷ್ಟು ಬಡತನ ಬಂದಿದೆಯಾ? ಭಾಷಣ ಮಾಡ್ತಾರೆ, ಸರ್ಕಾರ ಏನು ಹಣಕಾಸಿನ ತೊಂದರೆ ಇಲ್ಲ. ಏನು ಹಣಕಾಸಿನ ತೊಂದರೆ ಇಲ್ಲ ಅಂದರೆ ಏನು ಎಲ್ಲಿ ಮತ್ತು ಯಾಕೆ ಕೊಡೋಕ್ಕಾಗ್ತಾಯಿಲ್ಲ? ಇಂಥ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಐತೆ. ಇದೇ ಥರ ಇವರೇನಾದರೂ ಯಾರು ಚುನಾಯಿತ ಪ್ರತಿನಿಧಿಗಳು ಇದನ್ನು ಸರಿಪಡಿಸದೇ ಇದ್ದರೆ ಇನ್ನೂ 1 ತಿಂಗಳಾದ್ರೂ ಅವ್ರೇನು ಖರೀದಿ ಕೇಂದ್ರ ಪ್ರಾರಂಭ ಮಾಡಲಿಕ್ಕಿಲ್ಲ. ಯಾವಾಗ ಟೆಂಡರ್ ಕರೀತಾರೋ, ಯಾವಾಗ ಚೀಲ ತರಿಸ್ತಾರೋ, ಇನ್ನೆಷ್ಟು ದಿನ ಬೇಕು? ಕೂಡಲೇ ಅವರು ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡೋದಕ್ಕೆ ಒತ್ತಾಯ ಮಾಡ್ತೇವೆ. ಖರೀದಿ ಕೇಂದ್ರ ಪ್ರಾರಂಭ ಮಾಡಿರಿ. ಏನು ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು ಅವೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು. ಆಮೇಲೆ ಎಲ್ಲೆಲ್ಲಿಯೋ ಬಂದು ಜೋಳಗಳು ಬರ್ತಾಯಿದ್ದವು. ದೇವದುರ್ಗದಿಂದ ಬಂದಿದ್ದವು ಜೋಳಗಳು. ನಮ್ಮ ದೇವದುರ್ಗದಲ್ಲಿ ಬಹುತೇಕ ಅಲ್ಲಿ ಜೋಳ ಬೆಳೆಯೋದೇ ಭಾಳ ಕಡಿಮೆ, ವಿರಳ. ಎಲ್ಲೋ 1-2 ಇದ್ದರೂ ಇರ್ಬೋದು, ಬಟ್ ನಾನು ನೋಡಿದಂಗೆ ಎಲ್ಲೂ ಇಲ್ಲ. ಅಲ್ಲಿ ಹೈಯೆಸ್ಟ್ ಕಾಟನ್ ಇರ್ತೈತೆ, ತೊಗರಿ ಇರ್ತೈತೆ, ಇವೇ ಮೆಣಸಿನ್ಕಾಯಿ ಇರ್ತೈತೆ. ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಜೋಳ ಬರ್ತವೆ ಅಂದರೆ ಏನು ನಡೀತಾಯಿದೆ ಗೊತ್ತಿಲ್ಲ. ಈ ಥರ ಗೊಂದಲ ಮಾಡಿಟ್ರೆ ಮುಂದೊಂದು ದಿನ ಸರ್ಕಾರ ಈ ಯೋಜನೆಯೇ ಬಂದ್ ಮಾಡಿದರೆ ರೈತರ ಗತಿ ಏನು? ಇವತ್ತು ಈ MSP ಇರೋದರಿಂದ ರೈತರಿಗೆ 4 ರೂಪಾಯಿ ಸಿಗ್ತಾಯಿದೆ, ಜೋಳ ಏರಿಯಾ ಜಾಸ್ತಿ ಆಗ್ತಾಯಿದೆ, ಒಂದು ನೆಮ್ಮದಿಯ ಬದುಕು ಕಟ್ಕೊಳ್ತಾ ಇದ್ದಾರೆ. ಏನೋ ಗುದ್ದಾಡಿ ನಾವು ಅವಾಗ ಮಾಡಿಸಿದ್ವಿ, ಅದು ಈಗ ರೈತರಿಗೆ ಅನುಕೂಲ ಆಗ್ತಾಯಿದೆ. ಇದನ್ನು ಯಾರು ಬೇಕೋ ಅವರು ದುರುಪಯೋಗ ಮಾಡ್ಕೊಂಡು ನಾಳೆ ಸರ್ಕಾರ ಬಂದ್ ಮಾಡುತ್ತೆ ಅಂದರೆ ಮತ್ತೆ ರೈತರು ಸಂಕಷ್ಟಕ್ಕೆ ಸಿಲುಸ್ತಾರೆ. ಅದಕ್ಕೆ ನಾನು ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ, ಈ ಥರದ ಅವ್ಯವಹಾರಗಳಾಗ್ತಕ್ಕಂಥದ್ದನ್ನು ಕೂಡಲೇ ತಡೆ ಹಿಡಿಬೇಕು. ತಡೆ ಹಿಡಿದು ಎಲ್ಲಿ ಇದಾಗ್ತಾಯಿದೆ, ಸೋರಿಕೆ ಆಗ್ತಾಯಿದೆ, ಟ್ರೇಡರ್ಸ್ ಯಾರು ತಂದು ಕೊಡ್ತಾರೋ, ಎಲ್ಲಿ ಬರ್ತಾವೋ ಅವುಗಳನ್ನು ಪರಿಶೀಲನೆ ಮಾಡಬೇಕು. ನಾನು ಇನ್ನೊಂದು ವಿನಂತಿಯನ್ನು ರೈತರಿಗೆ ಮಾಡ್ತೇನೆ, ನೀವು ದಯವಿಟ್ಟು ಅವ್ರು ಕೇಳಿದರು ಅಂಥೇಳಿ ಹೆಬ್ಬಟ್ಟುಗಳನ್ನು ಒತ್ತಬೇಡಿ. ನಿಮ್ಮ ಹೆಬ್ಬಟ್ಟನ್ನು ಒತ್ತಗೊಂಡ್ರೆ ನಿಮ್ಮ ಭವಿಷ್ಯಕ್ಕೆ ಧಕ್ಕೆ ಆಗ್ತದೆ. ನಾಳೆ ಸ್ಕೀಮ್ ಏನಾದರೂ ಬಂದಾಯಿತು ಅಂದರೆ ನೀವು ಬೆಳೆದ ಜೋಳ 1500 ರೂಪಾಯಿಗೂ ಕೇಳಲ್ಲ. ದಯವಿಟ್ಟು ಅರ್ಥ ಮಾಡ್ಕೋಬೇಕು ರೈತರು ನೀವು. ಯಾಕೆಂದರೆ ಈಗ ಅಲ್ಲಿ ಯಾರು ಹೆಬ್ಬಟ್ಟು 2 ಹೆಬ್ಬಟ್ಟು ತಕ್ಕನೂ ಮಾಡಿದ್ದಾರೆ. ಮತ್ತು ರೈತರು ಹೋಗಿ ಒತ್ತಿದ ಮೇಲೇ ಅದು ಟ್ರೇಡರಿಗೆ ಕೊಡ್ತಿರೋ ಯಾರಿಗೆ ಜೋಳನೋ ಗೊತ್ತಿಲ್ಲ. ಬಟ್ ನಿಮ್ಮ ಖಾತೆಗೆ ಬರ್ತಾವೆ ಹಣ, ನಿಮಗೇ ಕೊಡ್ತಾರೆ. ಬಟ್ ಅವ್ರು ರೈತರು ಹೌದು ಅಲ್ಲ ಅನ್ನೋದು ಈಗ ಬಹುದೊಡ್ಡ ಪ್ರಶ್ನೆ ಎಲ್ಲರ ಮುಂದೆ ಇದೆ. ಈಗಾಗಲೇ 50% ರೈತರು ಮಾರಾಟ ಮಾಡಿದ್ದಾರೆ. ಈಗ ಮತ್ತೆ 14 ಲಕ್ಷ ಕ್ವಿಂಟಲ್ ಜೋಳ
ನೋಂದಣಿ ಆಗಿದೆ. ಇದನ್ನು ದಯವಿಟ್ಟು ಕಣ್ ತೆರೆದು ಸರ್ಕಾರ ನೋಡಬೇಕು, ಶಾಸಕರು ಇದ್ರ ಬಗ್ಗೆ ಮುತುವರ್ಜಿ ವಹಿಸಬೇಕು, ಕೂಡಲೇ ರೈತರ ಜೋಳ ಖರೀದಿ ಮಾಡಬೇಕು ಅಂತ ಒತ್ತಾಯ ಮಾಡ್ತೇವೆ.